ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ಯಾರ. ಹೌದಲ್ಲ, ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ನಮ್ಮ ಬಳಿ ಶ್ರೀಮಂತಿಗೆ ತುಂಬಿ ತುಳುಕಲಕ್ಕಂತಲ್ಲ. ಆಸ್ತಿ ಐತಿ, ಅಂತಸ್ತು ಐತಿ, ಬೆಳ್ಳಿ ಐತಿ, ಬಂಗಾರ ಐತಿ. ಬೇಡಿದವರಿಗೆ ಬೇಕಾದ ಕೊಡುವಂತ ಎಲ್ಲಾ ಶ್ರೀ ಸಂಪತ್ತು ನಮ್ಮ ಬಳಿ ಅದಕ್ಕರೆ ಹೌದು. ದಯ ಮಯ ಅಂತಃಕರಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಆ ಶ್ರೀಮಂತಿಗೆ ಎಷ್ಟಾದ್ರೂ ಸಹಿತ ಅದು ವ್ಯರ್ಥ ಅಂತಕ್ಕಂಥ ಮಾತು ಹೇಳ್ಯಾರ. ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ನೋಡ್ಲಕ್ಕ ಮನುಷ್ಯ ಅಂದ ಅದಾನ, ಚಂದ ಅದಾನ, ರೂಪವಂತ ಅದಾನ, ಭಾರಿ ಅಲ್ಲ. ಖರೆ ಅವನ ಬಳಿ ಗುಣ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡೋದು? ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ. ಹೌದಲ್ಲ, ಇನ್ನು ಕೊನೆಯದಾಗಿ ನಾನಿದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ಏನ್ರಿ ಮಾತ? ಇರುವೆ 84 ಯುವನಿಗಳನ್ನ ತಿರುಗಿ ತಿರುಗಿ ಈ ಕೊನೆಯದಾಗಿ ಮಾನವ ಜನ್ಮಕ್ಕ, ಈ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಹೌದು, ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥ ಇರ್ಬೇಕಾಗ್ಯದ. ಆ ಜ್ಞಾನ ಅಂತಕ್ಕಂಥ ಇರ್ಲಿಲ್ಲಪ್ಪ ಅಂತಂದ್ರೆ ಈ ಮಾನವ ಜನ್ಮಕ್ಕ ಹುಟ್ಟಿನೂ ಸಾರ್ಥಕ ಇಲ್ಲ ಅಂತಕ್ಕಂಥ ಮಾತು ಹೇಳ್ಯಾರ. ಹೌದಲ್ಲ, ಅದಕ್ಕೆ ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಹೌದು. ಇನ್ನೊಂದು ಕಡೆ ಸಂತ ಕಬೀರದಾಸ ಮಹಾರಾಜರನ್ನು ಮಾತು ಹೇಳ್ಯಾರ. ತಮ್ಮ ಏನ್ ಹೇಳಿ ಮಾತ? ಸಂಘ ಕರೋ ಸಾಪಿಗೆ ಬಡತ ಬಡೆ ಜಾಯಿಗೆ, ಸಂಘ ಕರೋ ಸಾಪಿಗೆ ಬಡತ ಬಡೆ ಜಾಯಿಗೆ, ಹೌದು. ಐಸಾ ಚಿಲ್ಲರಿಕೆ ಚೋಡ ಪತ್ತರ ಕೈಯಾಗಿ ಅಂತ ಹೇಳಿದ್ರು. ತಮ್ಮ ಕನ್ನಡ ಮೇ ಬೋಲೋ, ಕನ್ನಡ ಮೇ ಕರ್ನಾಟ ಹೈ. ಈ ಮಾತಿನ ಅರ್ಥ ನಿನಗೆ ತಿಳಿದಿಲ್ಲ. ಫೋನಾಗಿ ನಮಗ ನಿಮ್ಗೆ ತಿಳಿದ್ರಪ್ಪ. ತಮ್ಮ ಈ ಮಾತಿನ ಅರ್ಥ ಇಷ್ಟೇ ಅದ. ಏನದವ? ಸಂಘ ಮಾಡಬೇಕು, ಎಂತವ್ರು ಜೋಡಿ ಸಂಘ ಮಾಡಬೇಕು. ದಾರು ಕುಡಿಯೋರು ಸಂಘ ಮಾಡ್ಬೇಕಲ್ಲ, ಅಲ್ಲೋ ಮನೆ ಉದ್ದಾರ ಆಗ್ತಾವ. ದಾರು ಕುಡಿಯೋರು ಸಂಘ ಮಾಡಿದ್ರೆ ಮನೆ ಉದ್ದಾರ ಆಗ್ತಾವ. ಹೆಂಡ್ರ ಮಾತು ಕೇಳ್ತಾರ. ಓ ಬಾಬಾ ತಮ್ಮ ದಾರು ಕುಡಿಯೋರು ಸಂಘ ಮಾಡೋದ್ರಿಂದ ಎಷ್ಟೋ ಮನೆಗಳು ನಾಶ ಆಗಿ ಹೋಗ್ಯಾವು. ಎಷ್ಟೋ ಮಂದಿ ಹೆಣ್ಣು ಮಕ್ಕಳ ಕೊರಳೊಳಗಿನ ಮಾಂಗಲ್ಯ ಸೂತ್ರಗಳ ಬಾರಿನೊಳಗೆ ಇಟ್ಟುಕೊಂಡು ಮಾರಿ ಕೊಡದವ್ರದಾರ. ನಾವೇ ಕೊಡ್ದೇವಲ್ರಿ ತಮ್ಮ ಅಂತವ್ರು ಜೋಡಿ ಸಂಘ ಮಾಡೋದಿಲ್ಲ. ಎಂತವ್ರು ಜೋಡಿ ಸಂಘ ಮಾಡ್ಬೇಕಾಗ್ಯದಪ್ಪ ಅಂತಂದ್ರ ಎಂತವ್ರು? ಸಜ್ಜನರ ಜೋಡಿ, ಒಳ್ಳೆಯವರ ಜೋಡಿ, ಸುಜ್ಞಾನಿಗಳ ಜೋಡಿ ಸಂಘ ಮಾಡಿದೆವಪ್ಪ ಅಂತಂದ್ರ ಏನ್ ಸಿಗ್ತದವ? ಎರಡು ಬುದ್ಧಿವಂತಗಳ ಸಿಗ್ತಾವ, ಎರಡು ಒಳ್ಳೆಯ ಗುಣಗಳ ಸಿಗ್ತಾವ, ಎರಡು ಮಾತಾಡಿಕ ಅನುಕೂಲ ಆಗ್ತದ. ಅದೇ ದುಷ್ಟರ ಜೋಡಿ ಸಂಘ ಮಾಡಿ ನೋಡತ್ತಮ್ಮ, ಅಲ್ಲಿ ಸಿಗ್ತದ. ಹಣ್ಣು ತುಳಿಲಿ ಬಿಟ್ಟ ಕಲ್ಲು ತಿಂದಂಗ ಆಗ್ತದ. ಕಲ್ಲು ತಿಂದು ಹಣ್ಣು ಮುರ್ಕೊಂಡಂಗ ಆಗ್ತದ. ಬಂಗಾರ ಕಳಿ ಆಗುದು ಬಿಟ್ಟು ಬಚ್ಚಲು ಕುಡಿ ಆಗುದಾಗ್ತದ. ಹಂಗ ಆಗ್ಬಾರ್ದಲ್ಲ. ಯಾಕಪ್ಪ ಅಂತಂದ್ರ ಈ ಗುರ್ಲಾಪುರ ಗ್ರಾಮಪ್ಪ ಅಂತಂದ್ರ ಸಾಮಾನ್ಯ ಊರಲ್ಲ. ಯಾಕೆ ಊರ ತೊಡಗಿರುವ ಹೆಂಗಂದು ಸಭಾ ಈ ಗ್ರಾಮಪ್ಪ ಅಂತಂದ್ರ ಹೂ ಮಾರುವಂತ ಜಾಗ ಐತಿ. ಹೌದು. ಹುಲ್ಲು ಮಾರುವಂತ ವ್ಯವಹಾರ ಇಲ್ಲಿ ಆಗ್ಯದ. ನೀ ಏನಾರ ಮಾತಾಡಿ ಅವ್ರ ಬಾಯಿ ಹೋದ್ ನನಗ್ ಕೊಡಕ್ ಹೋಗ್ಬೇಡ. ಅದಕ್ಕೆ ಇರ್ಲಿ. ಯಾಕಪ್ಪ ಅಂತಂದ್ರ ತಮ್ಮ ಶಾಂತ ಸಭಾ ಬಹಳ ಉತ್ತಮ ರೀತಿಯಾಗಿ ಕುಂತಾರ. ಸರಿ, ನಾವು ಎಲ್ಲಾ ಕಡೆ ಹಾಡ್ದೇವ್. ಕರಿ ಯಾಕಪ್ಪ ಅಂತಂದ್ರ ತಮ್ಮ ಈ ಮೂಡಲಿಗೆ ತಾಲೂಕಪ್ಪ ಅಂತಂದ್ರ ಸಿದ್ದಾಟಿ ಅಂತಕ್ಕಂಥದ್ದು ಅರ್ಥ ಕುಡ್ದಾರ. ಅರ್ಥ ಕುಡ್ದವ್ರದಾರ. ಅದು ಏನಪ್ಪಾ ಅಂತಂದ್ರ ಹಾಡಿ ಸಲಿನೊಳಗ ಏನವ ನಮ್ ಸರ್ ಅವರು ಉತ್ತಮ ರೀತಿಯಾಗಿ ಮಾತಾಡ್ಯಾರ. ಏನವದು? ಏನು ಮಾತಾಡೋರು, ಹೆಂಗ ಮಾತಾಡೋರು ಅಂತಕ್ಕಂಥ ವಿಷಯ ಕಡೆ ಹೋಗೋಕ್ಕಿಂತ ಮುಂಚಿತವಾಗಿ ಏನವ ಮಾತ? ಆ ಪದ ಮತ್ತ ಏನಪ್ಪಾ ಅಂತಂದ್ರೆ ಎಲ್ಲಾ ಹಾಡುಗಳು ನನ್ನಪ್ಪ ಬೀರದೇವರು ಹೆಂಗ ಹುಟ್ಟಿ ಬಂದ, ಮುಂದೆ ಏನೇನು ಪವಾಡ ಮಾಡ್ತಾನ ಅಂತಕ್ಕಂಥ ಹಾಕೋತ ಬಂದಿದಾಗೈತಿ. ಹೌದಲ್ಲ, ಆ ಮಾತನು ಅದನ್ನೇ ಹೇಳಿದ್ರ ದೈವಕ್ಕೆ ರುಚಿ ಕೊಡೋದಿಲ್ಲ. ಹೌದಲ್ಲ, ಆ ಹಾಡು ಮತ್ತ ಅಂತಕ್ಕಂಥದ್ದು ಹೆಂಗ ಹುಟ್ಟಿ ಬಂತು ಅಂತಕ್ಕಂಥ ಎರಡು ಮಾತು ಹೇಳಿ ಮುಂದೆ ಹೋಗೋದೈತಿ. ಎಲ್ಲಿ ಹಿಡ್ಕೊಂಡು ಹುಟ್ಟಿ ಬಂತವ? ಆ ಪಾರ್ವತಿ ಮತ್ತ ಪರಮೇಶ್ವರ ಕೂಡಿಕೊಂಡ ಇವರ ಸಂಚಾರಕ್ಕಾಗಿ ಎಲ್ಲಿ ಬಂದು ಇಳ್ಕೊಂಡ್ರು? ಎಲ್ಲಿ ಅವರು? ಗಂಡು ಬೆಟ್ಟದ ನಾಡ ಪುಂಡ ಭೂಮಿ ಜಾಗೃತ ಪೂರ ಪಟ್ಟಣಕ್ಕೆ ಬಂದು ಇಳ್ಕೊಂಡ್ರು. ಪಾರ್ವತಿ ತನ್ನ ಮಕ್ಕಳ ಷಣ್ಮುಖ ಗಣಪತಿ ನನಗೆ ಕೈಲಾಸ ಬಿಟ್ಟು ಬಂದಿದ್ರು. ಅವಾಗ ಮಕ್ಕಳಿಗೆ ಏನಪ್ಪಾಗಿ ಎದಿ ಹಾಲು ಧರಣಿಗೆ ಬಿದ್ದಾಗ ಪಾರ್ವತಿಗಾಗಿ ವಿಚಾರ ಮಾಡ್ತಾಳ. ಏನಂತ? ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರ್ದ, ಹಾಳು ಮಾಡಬಾರ್ದ ಅಂತ ತಿಳ್ಕೊಂಡ ಏನ್ ಮಾಡಿದ್ರವ? ಅದೇ ಜಾಗೃತ ಪೂರ ಭೂಮಿ ಒಳಗಿನ ಮಣ್ಣು ತಗೊಂಡ ಹಾಲಿನ ಕಲಿಸಿ 2 ಗೊಂಬಿಗಳನ್ನು ತಯಾರು ಮಾಡ್ತಾಳ. ಬದುಕಿನ ಎದೆ ಹಾಲಿನ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಏನು ಮುದ್ದಪ್ಪತಿ ಹೆಸರಿಟ್ರು. ಎಡಕಿನ ಎದೆ ಹಾಲಿನ ತಯಾರು ಮಾಡಿರ್ತಕ್ಕಂತ ಗೊಂಬಿಗೆ ಮುದ್ದವತಿ ಹೆಸರಿಟ್ರು. ಹೌದಲ್ಲ, ಇವು 2 ಗೊಂಬಿಗಳ ಅಣ್ಣ ತಂಗಿ ಆಗ್ತಾವ ಅಂತ
ಏನ್ ಮಾಡಿದ್ರು ಆ ಗೊಂಬೆಗಳಿಗೆ ಜೀವಕಾಳ ತುಂಬಿ ಬೆಳಗ ಬದಲ ಮಾಡಿ ಮುದ್ದಾಯಿ ಮುದ್ದುಗೌಡ ಅಂತೇಳಿ ನಾಮಕರಣ ಮಾಡಿ ಏನ್ ಮಾಡ್ತಾರ ಏನ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಮುದ್ದಾಯಿ ಮುದ್ದುಗೌಡನನ್ನ ಸೃಷ್ಟಿ ಮಾಡಿಬಿಟ್ರು. ಹೌದಾ ಆ ಮುದ್ದಾಯಿ ಮುದ್ದುಗೌಡನಿಂದ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು. ಯಾರು ಅವರು ಆದಿಗೊಂಡ ಪಾಯಿಗೊಂಡ ಅಮರಗೊಂಡ ತೋರಗೊಂಡ ಬೀರಗೊಂಡ ಕಡಿ ಹುಟ್ಟ ಶಿವ ಪದಮಗೊಂಡ ತಮ್ಮ ಪದಮಗೊಂಡಗ 84 ಮಂದಿ ಮಕ್ಕಳು 2 ಹೆಂಡತಿಯರು. ಎಷ್ಟು ಮಂದಿ ನೋಡಾರು ಹೆಂಗೆ ನಿತ್ಯದ ಮಾಡಿದ್ರು ಇಲ್ಲಿ ಈ ಕಡೆ ಇವನಿಗೆ ಕೇಳ ಏನೋ ಮಾತಾಡ್ತೀನಿ ಕೇಳು ಇಲ್ಲಿ ಏನಮ್ಮ ತಮ್ಮ. ಆಗಿನ ಸಿದ್ಧರು ಶರಣರು ದೇವಮಾನವರು ಮಾಡಿರ್ತಕ್ಕಂತ ಪ್ರಪಂಚನೇ ಬೇರೆ ಐತಿ. ಈಗಿನವರು ನರಮಾನವರು ಮಾಡುವಂತ ಪ್ರಪಂಚನೇ ಬೇರೆ. ಹೋಮರ ಇದು ಹೆಂಗ ಕೇಳು ಹೇಳು. ಆಗಿನ ಸಿದ್ಧರು ಶರಣರು ಮಾಡುವಂತ ಪ್ರಪಂಚ ಒಂದು ಆಕಳ ನೀರು ಕುಡ್ದಂಗೈತಿ. ಈಗಿನವ್ರು ಮಾಡುವಂತ ಪ್ರಪಂಚ ಒಂದು ಎಮ್ಮಿ ನೀರು ಕುಡ್ದಂಗ. ಎಮ್ಮಿನೂ ನೀರೇ ಕುಡೋದೇವ ಆಕಳು ನೀರೇ ಕುಡದವ. ಇದರ ವ್ಯತ್ಯಾಸ ಏನದು ಬೇಕಲ್ಲ? ವ್ಯತ್ಯಾಸ ಏನದ ಕೇಳು ಹೇಳು. ಒಂದು ಹಣ್ಣಿಗೆ ಆಕಳ ಬಿಟ್ಟು ನೋಡ್ರಿ ಆಕಳ ನೀರು ಎಷ್ಟು ಚಂದ ಕುಡಿತೈತಿಪ್ಪ ಅಂತಂದ್ರ ಹೆಂಗ್ ಕುಡಿತದವ? ಆ ಹೊಂಡಿನ ಮ್ಯಾಗ ಹೋಗಿ 2 ಮಂಡಿಗಾಲ ಊರಿ ಸೊಂಡಿಲೆ ನೀರು ಕುಡದ ಎಲ್ಲೋ ಸರ್ದ ಬರ್ತದ ಆಕಳ. ಅದೇ ಹೊಂಡಿಗೆ ಒಂದು ಎಮ್ಮಿ ಬಿಟ್ಟ ನೋಡಿ ನೋಡ್ರಲ್ಲ ಹೇಳಿನ ಆಟ. ಆ ಹೊಂಡಿನೊಳಗ ಹೋಗಿ ಹೆಂಡಿ ಹಾಕಿ ಏನು ಮಾಡುದಿಲ್ಲ ಮಾಡಿ ಯಾವುದೇ ಪ್ರಾಣಿ ಬಂದು ಇಲ್ಲಿ ನೀರು ಕುಡಿಬಾರ್ದು ತಿಳ್ಕೊಂಡು ನೀರು ಗದ್ದಲ ಮಾಡಿ ಅದೇ ಗದ್ದಲ ನೀರು ಕುಡಿದು ಮ್ಯಾಗ ಬರ್ತದೆ. ಇದು ಎಮ್ಮಿ ಗುಣ. ಇದು ಇದು ಅಂದ್ರ ನರ ಮಾನವರು ಮಾಡುವಂತ ಪ್ರಪಂಚ. ಹೌದು ನಮ್ದು ಅಂದ್ರೆ ಇದ್ರಾಗ ಆಕಳ ಶ್ರೇಷ್ಠತೆ ಎಮ್ಮಿ ಶ್ರೇಷ್ಠತೆ ಯಾವ್ದಪ್ಪ ತಮ್ಮ ಯಾವಾಗ ಶರಣರು ಮಾಡುವಂತ ಪ್ರಪಂಚ ಶ್ರೇಷ್ಠ ಐತಿ. ಮಗ ಎಮ್ಮಿನ ಎತ್ತ ನೋಡಿ. ಪದಮಗೊಂಡಾಗ 84 ಮಂದಿ ಮಕ್ಕಳು 2 ಹೆಂಡತಿಯರು. ಅವ್ರ ಯಾರು? ಒಬ್ಬಾಕಿ ಜಿಂಕಾದೇವಿ ಒಬ್ಬಾಕಿ ಚುಮಳಾದೇವಿ. ಹೌದಲ್ಲ ಜಿಂಕಾದೇವಿ ಹೊಟ್ಟಿಲೆ 21 ಮಂದಿ ಹೆಣ್ಣು ಮಕ್ಕಳು 21 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದರು. ಹೌದು ಇದು ಹತ್ತಿ ಕಂಕಣ ಆಯ್ತು. ಹೌದಲ್ಲ ಚುಮಳಾದೇವಿ ಹೊಟ್ಟಿಲೆ 21 ಮಂದಿ ಹೆಣ್ಣು ಮಕ್ಕಳು 21 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದರು. ಇದು ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು. ಹೌದಲ್ಲ ಹಿಂಗ 84 ಮಂದಿ ಮಕ್ಕಳೊಳಗ ನಡುವಿನವ ದೇವರಾಜ. ದೇವರಾಜನಿಂದ ದೇವರಾಜನ ಹೊಟ್ಟೆಯ ದೂಪಕ್ರಯ ದೀಪಕ್ರಯ ಆನಕ್ರಯ ಪಾನಕ್ರಯ ಆನಕ್ರಯ ಚೋನಕ್ರಯ ಸೈನಿಕ ಬೊಮ್ಮರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕಾಪರಾಯ ಕೊನೆಯದಾಗಿ ಜಕ್ರಾಯ ಮಾಳಿಂಗರಾಯ. ಮಾಳಿಂಗ್ರೇಗ ನನ್ನಪ್ಪ ಮಾಳಿಂಗರಾಯ 4 ಮಂದಿ ಮಕ್ಕಳು ತಮ್ಮ. ಅವ್ರು ಹಿರಿ ಮಗ ರೇಪರಾಯ ಬೀರಮುತ್ಯ ಸೋಮುತ್ಯ ಕನಮುತ್ಯ. ಸಾಕ್ಯದ ಮಗ ಸಾಕಿದ ಮಗ ಜಗ್ಗಿನ ಬಳ್ಳಪ್ಪ ಹೊನ್ನ ಒಟ್ಟಿಗೆ ಯಂಕಣಗೌಡ ಮಗ. ತಾಯಿ ಶಿವಲಿಂಗಮ್ಮನ ಮಗ. ಹೌದು ಇನ್ನು ಕೊನೆಯದಾಗಿ ಯಾರು ಉಳಿದ್ರು? ಯಾರು ಉಳಿದಾರವ? 84 ಮಂದಿ ಮಕ್ಕಳು ಉಳಿದಾರ. ಅವ್ನ ಏನ್ ಮಾಡ್ಬೇಕಂತೀರಿ? ಅವ್ರ ಹೆಸರು ಮುಂದಿನ ಸರಿ ಹೇಳಿದಾಗ ಮುಂದೆ ಕೊನೆಯದಾಗಿ ಪವಾಡ ಮಾಡಿರ್ತಕ್ಕಂಥ ನನ್ನಪ್ಪ ಮಾಳಿಂಗರಾಯನ ಸ್ಟೋರಿ ಮುಂದೆ ಹೇಳೋದು ಐತಿ. ಅದಕ್ಕೆ ಇರ್ಲಿ ಭಾರಿ ಮಾತಾಡೋದು ಬೇಡ, ನೇರವಾಗಿ ವಿಷಯ ಕಡೆ ಹೋಗೋನು. ಹೋಗ್ಲ ವಿಷಯ ಕಡೆ. ದೇವರು ಮತ್ತು ದೈತ್ರು ಅಂತಕ್ಕಂಥ ವಿಷಯ ಬಹಳ ಉತ್ತಮ ರೀತಿಯಾಗಿ ನಡೆದ. ಭಾರಿ ನಡೆದವ್ರಲ್ಲ. ಆ ಕಮಿಟಿ ಅವರು ಹಾಕಿರ್ತಕ್ಕಂಥ ದಾರಿ ಒಳಗೆ ನಾವು ಹೊಂಟಿವಿ. ಹೋಗಿಬೇಕು.